ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೀತಿವೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಶಾಸಕರಂತಹ ಪ್ರೀತಮ್ ಗೌಡ್ರು ಇದ್ದಾರೆ. ನಾನು ಮಾತಾಡ್ತೇನೆ. ಪ್ರೀತಮ್ ಸರ್, ಹಾಸನದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸರ್ ಈಗ ಒಂದಷ್ಟು ಹೇಳಿಕೆಗಳು ಬರ್ತಿದೆ. ಹಾಸನದಲ್ಲಿ ಟಿಕೆಟ್ ಕೊಟ್ರೆ JDSಗೆ, ಮಂಡ್ಯದಲ್ಲಿ BJPಗೆ ಬಿಟ್ಕೊಡಿ ಅನ್ನೋ ದನಿ ಎತ್ತಿದ್ದೀರಿ ಸರ್. ಯಾಕೆ ಆ ಅಪೇಕ್ಷೆ ನಿಮ್ದು? ಕಾರ್ಯಕರ್ತರ ನಿಲುವನ್ನು ತಿಳಿಸುವಂಥದ್ದು ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿದ್ದಂಥ ವ್ಯಕ್ತಿ ಇದಾಗ್ಬೋದು ಅಥವಾ ರಾಜಕಾರಣದಲ್ಲಿರೋವಂಥ ವ್ಯಕ್ತಿಯ ಒಂದು ಸಾಮಾನ್ಯ ಗುಣ. ನಾನು ಕೇಳಿರೋವಂಥದ್ದು ಇಷ್ಟೇ, NDA ಅಭ್ಯರ್ಥಿಗಳು 28ಕ್ಕೆ 28 ಗೆಲ್ಲಬೇಕು. ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯ ಅವಕಾಶ ಇದೆ. ಕಾರ್ಯಕರ್ತರು ಅಪೇಕ್ಷೆ ಪಡ್ತಿದ್ದಾರೆ. ಹಾಗಾಗಿ ಅವರ ಕೂಗನ್ನು ಮನ್ನಣೆಯಾಗಿ ಪರಿವರ್ತನೆ ಆಗಬೇಕು ಅನ್ನೋದನ್ನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ ಒಂದು ಅನುಭವದ ಮೇಲೆ ಕೇಳ್ಕೊಂಡಿದ್ದೀನಿ. ಹಾಸನಕ್ಕೆ ಒಂದು ವೇಳೆ ಕೊಟ್ರೆ ನೀವು ಸ್ಪರ್ಧೆಗೆ ಸಿದ್ಧ ಇದ್ದೀರಿ ಸರ್? ಇಲ್ಲ, ಹಿರಿಯರಾದ AT ರಾಮಸ್ವಾಮಿ ಅವರಿದ್ದಾರೆ, ನಮ್ಮ ಕಿರಣ್ ಅವರಿದ್ದಾರೆ ಯುವಕರಾದರೆ, ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷ ಆದ ಸಿದ್ದೇಶ್ ನಾಗೇಂದ್ರ ಅವರು, ಅನೇಕರು ಯಾರು ಸಂಸದರಾಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರೋರು ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಆಗೋದಕ್ಕೆ ಒಂದು ದಿನನೂ ಯೋಚನೆ ಮಾಡಿಲ್ಲ, ಯಾವುದೇ ಕಾರಣಕ್ಕೆ ಅಭ್ಯರ್ಥಿ ಆಗೋದಿಲ್ಲ. ಬಟ್ ಅದೇ ರೀತಿ ಮಂಡ್ಯದಲ್ಲೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ರಿ ಸರ್, BJPಗೆ ಕೊಡಿ ಅಂತ ಹೇಳಿ, ಸುಮಲತಾ ಅವ್ರು ಕೊಡಿ ಅಂತ. ಯಾರು ಭಾರತೀಯ ಜನತಾ ಪಾರ್ಟಿಯನ್ನು ಬೇರೆ ಸಮೇತವಾಗಿ ಒಂದು ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಅಪೇಕ್ಷೆ ಪಡ್ತಾರೆ, ಅವರಿಗೆ ಲೋಕಸಭಾ ಚುನಾವಣೆ ಒಂದು ಒಳ್ಳೆಯ ಮೈಲಿಗಲ್ಲಾಗುತ್ತೆ. ಹಾಗಾಗಿ ಪಾರ್ಟಿ ಕಟ್ಟುವ ದೃಷ್ಟಿನಲ್ಲಿ ಮಂಡ್ಯ ಮತ್ತು ಹಾಸನವನ್ನು ಭಾರತೀಯ ಜನತಾ ಪಾರ್ಟಿಗಳ ಅಭ್ಯರ್ಥಿಯನ್ನು ಹಾಕಿ JDS ಬೆಂಬಲವನ್ನು ತೆಗೆದುಕೊಂಡು ನಾವು ಸಂಸದರಾದರೆ ಭಾರತೀಯ ಜನತಾ ಪಾರ್ಟಿಗೂ ಕೂಡ ಗಟ್ಟಿಯಾಗಿ ನೆಲೆ ಸಿಗುತ್ತೆ. JDS ಭಾಳ ಗಟ್ಟಿಯಾಗಿರೋಂಥ ಪಕ್ಷ. ಅದರಲ್ಲಿ 8-10 ಲೋಕಸಭಾ ಕ್ಷೇತ್ರದಲ್ಲಿ ಯಾವುದ್ರಲ್ಲಾದರೂ ಅವ್ರು ಗೆಲ್ಲುವಂಥ ಸಾಮರ್ಥ್ಯ ಇರೋವಂಥ ಪಕ್ಷ. ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಕೋಲಾರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ತುಮಕೂರು ಆಗ್ಬೋದು, ಚಿತ್ರದುರ್ಗ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಎಲ್ಲ ಕಡೆ ಅವ್ರ ಶಕ್ತಿ ಇದೆ. ಹಾಗಾಗಿ ಅವ್ರು ಕೇಳ್ತಿರೋಂಥ 2-3 ಸೀಟೋ ಯಾವ ಸೀಟ್ಗಳಿರುತ್ತೆ ಅದನ್ನು ಬೇರೆ ಜಿಲ್ಲೆಗಳಲ್ಲಿ ಕೊಟ್ಟು ಹಾಸನ ಮಂಡ್ಯ ಭಾರತೀಯ ಜನತಾ ಪಾರ್ಟಿಗೆ ಕೊಡಲಿ ಅಂತೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ಅಂತಿಮವಾಗಿ ತೀರ್ಮಾನ ಮಾಡೋವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು, ನಮ್ಮ ರಾಜ್ಯ ಅಧ್ಯಕ್ಷರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಸರ್, ಇಂಥ ಹೇಳಿಕೆಗಳಿಂದ JDS ಹಾಗೂ BJP ಮೈತ್ರಿಗೆ ಏನು ಡ್ಯಾಮೇಜ್ ಆಗಲ್ವಾ ಸರ್? ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಇಲ್ಲ. ಅಂತಿಮವಾಗಿ ಯಾವ ಅಭ್ಯರ್ಥಿಯನ್ನು ಯಾವ ಪಕ್ಷಕ್ಕೆ ಬಿಟ್ಕೊಡ್ತಾರೆ ಅವ್ರ ಪರವಾಗಿ ಜನತಾದಳಕ್ಕಿಂತ ಹೆಚ್ಚಿನ ಪರಿಶ್ರಮವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವೆಲ್ಲರೂ ಹಾಕ್ತೀವಿ, ಅದರಲ್ಲಿ ಅನುಮಾನ ಬೇಡ. ಅದರ ಟಿಕೆಟೇ ಕೇಳಬೇಡಿ ಅನ್ನೋದು ನ್ಯಾಯ ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇರೋಂಥದ್ದು ಸಹಜ ಕೂಗು. ಅದಾದಮೇಲೆ ರಾಜ್ಯದ ನಾಯಕರು, ನಮ್ಮ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೆಲಸ ಮಾಡ್ತೀವಿ ಸರ್. ಬಟ್ ಹಾಸನ್ ಹಾಗೂ ಮಂಡ್ಯ ಎರಡು ಕೂಡ JDSನ ಭದ್ರಕೋಟೆ ಅಂತ ಕರೀತಾರೆ ಸರ್. ಅಂಥದ್ರಲ್ಲಿ ನೀವು ಅಷ್ಟು ಸ್ಥಾನಗಳಿಗೆ ಗೆದ್ದಿರುವಂತಹ ಸ್ಥಾನದಲ್ಲಿ ನೀವು BJPಗೆ ಯಾಕೆ ಡಿಮ್ಯಾಂಡ್ ಕೇಳ್ತಿದ್ರಿ ಅಂತ? ನಾನು ಹಾಸನ ಮಂಡ್ಯ ಭಾಗದಿಂದ ಬರುವಂಥವನು, ಸಹಜವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಕೊಡಿ ಅಂತ ಕೇಳ್ತೀನಿ. ಬೇರೆ ಭಾಗದಲ್ಲಿ JDSಗೆ ಏನಾದ್ರು ಕೊಡ್ತೀವಿ ಅಂದಾಗ ಅವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಹಜವಾಗಿ ನಮ್ಮ ಪಕ್ಷಕ್ಕೆ ಬಿಟ್ಕೊಡಿ ಅಂತ ಕೇಳ್ತಾರೆ. ಅಂತಿಮವಾಗಿ ತೀರ್ಮಾನ ಮಾಡೋದು ಯಾರು? ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಬಟ್ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ಸುಮಲತಾ ಅವರು ಪಕ್ಷಕ್ಕೆ ಸೇರಿಲ್ಲ, ಬಟ್ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಟಿಕೆಟ್ ಕೇಳ್ತಿದ್ರಿ. ಅಲ್ಲಿ ಪಕ್ಷದಲ್ಲಿ ಸಾಕಷ್ಟು ಮಂಡ್ಯದಲ್ಲಿ ಇದ್ರು, ನಾರಾಯಣಗೌಡರು ಇದ್ರು, ಮಾಜಿ ಶಾಸಕರು, ಅವ್ರಿಗೆಲ್ಲ ಕೇಳ್ಬೋದಿತ್ತು. ನಾನು ಯಾರ ಪರವಾಗೂ ವಕಾಲತ್ತು ವಹಿಸಲ್ಲ, ಯಾರ ಪರವಾಗೂ ಟಿಕೆಟ್ ಕೇಳಲ್ಲ. ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದರೆ ಒಳ್ಳೆ ವಾತಾವರಣ ಇದೆ, ಮೋದಿಯವರ ಜನಪ್ರಿಯತೆಯನ್ನು ನಾವು ಹೊರವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಮಂಡ್ಯ ಹಾಸನ ಭಾಗದಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಬೇಕು ಅನ್ನೋದಷ್ಟೇ ನಮ್ಮ ಕೂಗು ಹೊರತು ಅದರಲ್ಲಿ ಯಾರಾದರೂ ಅಭ್ಯರ್ಥಿ ಆಗ್ಬೋದು. ಗೆಲುವು ಭಾರತೀಯ ಜನತಾ ಪಾರ್ಟಿದಾಗಿರೋದು. ಬಟ್ ಇವತ್ತು ಅಮಿತ್ ಶಾ ಅವ್ರು ಬರ್ತಿದ್ದಾರೆ ಸರ್, ಅವ್ರ ಹತ್ರ ಇದೇ ಡಿಮ್ಯಾಂಡ್ ಇಡ್ತೀರಾ ಸರ್? ಇದು ಡಿಮ್ಯಾಂಡ್ ಅಲ್ಲ ರೀ, ಕೂಗು. ಕಾರ್ಯಕರ್ತರು ಭಾವನೆ, ಡಿಮ್ಯಾಂಡ್ ಪ್ರಶ್ನೆನೇ ಇಲ್ಲ. ಅಮಿತ್ ಶಾ ಅವರು ನಮ್ಮ ಸರ್ವೋಚ್ಚ ನಾಯಕರು, ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧ. ಆದರೆ ವಾಸ್ತವಿಕ ಸತ್ಯವನ್ನು ಮಾತ್ರ ತಿಳಿಸೋಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಶಾಸಕರಂತಹ ಪ್ರೀತಮ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.